ಇನ್ನು ಡಿಕೆ ಸಂಪುಟ ಸೇರಲಿರೋ ಸಚಿವರಿಗೆ ಇವತ್ತೇ ನಡೆಯುತ್ತೆ ಪದಗ್ರಹಣ. ಪಿಎನ್ಎಸ್ ವಿಸ್ತಾರ ಬಳಿ ಸಚಿವರ ಪಟ್ಟಿ ಲಭ್ಯ ಆಗಿದೆ. ಈಗ ಜಮೀರ್ ಅಹಮದ್ಗೂ ಕೂಡ ಒಲಿದು ಬಂದಿದೆ ಸಚಿವ ಸ್ಥಾನ. ರುದ್ರಪ್ಪ ಲಮಾಣಿ, ಕೆಎಂ ಶಿವಲಿಂಗೇಗೌಡ, ಎಚ್.ಸಿ. ಬಾಲಕೃಷ್ಣ ಡಿಕೆ ಸಂಪುಟವನ್ನ ಸೇರ್ತಕ್ಕಂತ ಸಚಿವರುಗಳು ಈಗ ಪಿಎನ್ಎಸ್ ವಿಸ್ತಾರದ ಬಳಿ ಸಚಿವರ ಪಟ್ಟಿ ಲಭ್ಯ ಆಗ್ತಾ ಇದೆ. ಸೊ ಖಂಡಿತವಾಗ್ಲೂ ಈಗ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಇವತ್ತು ಅನ್ನುವಂಥ ಅಷ್ಟು ಮಾಹಿತಿಗಳು ಪಿಎನ್ಎಸ್ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿದೆ. ಸೊ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಆ ಒಂದು ಫಲ ಸಿಕ್ಕಿದೆ. ಶಿವರಾಜ್ ತಗ್ಗಡಗಿ, ಜಮೀರ್ ಅಹಮದ್, ಚೆಲುವರಾಯಸ್ವಾಮಿ ಡಿಕೆ ಸಂಪುಟವನ್ನ ಸೇರ್ತಾ ಇದ್ದಾರೆ. ಇದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ, ಅಧಿಕೃತ ಪಟ್ಟಿ ಯಾವಾಗ ಹೈಕಮಾಂಡ್ ಇಂದ ಡಿಕೆ ಶಿವಕುಮಾರ್ ಅವರ ಟೇಬಲ್ಗೆ ಬಂದು ಸೇರ್ತೋ ತಕ್ಷಣ ಪಿಎನ್ಎಸ್ ವಿಸ್ತಾರ ನ್ಯೂಸ್ಗೆ ಪ್ರತಿಯೊಂದು ಅಪ್ಡೇಟ್ಗಳು ಸಿಗ್ತಾ ಇದೆ. ಗಾಯತ್ರಿ ಶಾಂತೇಗೌಡ, ಮಧು ಬಂಗಾರಪ್ಪ, ರಘುಮೂರ್ತಿ, ಲಕ್ಷ್ಮಣ್ ಸವದಿ, ಎಸ್ ಮಲ್ಲಿಕಾರ್ಜುನಗೆ ಒಲಿದು ಬಂದಿರತಕ್ಕಂಥ ಮಂತ್ರಿಗೆ ಡಿಕೆ ಸಂಪುಟವನ್ನ ಸೇರ್ತಾ ಇದ್ದಾರೆ. ಇಷ್ಟು ಜನ ಶಾಸಕರುಗಳು ಈಗ ಸಚಿವರಾಗ್ತಾ ಇದ್ದಾರೆ. ಸೊ ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅನ್ನೋದು ಮಾತ್ರ ಬಾಕಿ ಉಳಿದಿದೆ. ಇನ್ನು ಎಲ್ಲಾ ವಿಚಾರಗಳು ಈಗ ಸಿಗ್ತಾ ಇದೆ. ರುದ್ರಪ್ಪ ಲಮಾಣಿ ಅವರು, ಕೆಎಂ ಶಿವಲಿಂಗೇಗೌಡ, ಶಿವರಾಜ್ ತಂಗಡಗಿ, ಜಮೀರ್ ಅಹಮದ್, ಚೆಲುವರಾಯಸ್ವಾಮಿ, ಇನ್ನೊಂದಿಷ್ಟು ಹೆಸರುಗಳನ್ನ ಹೇಳ್ತಾ ಹೋಗ್ತೀವಿ, ಕೇಳ್ತಾ ಹೋಗಿ. ಪಿಎನ್ಎಸ್ ವಿಸ್ತಾರದ ಬಳಿ ಸಚಿವರ ಅಷ್ಟು ಹೆಸರುಗಳು ಸಿಕ್ಕಿದೆ. ಹೈಕಮಾಂಡ್ ಇಂದ ಯಾವಾಗ ಸಿಎಂ ಕಚೇರಿ ಸೇರ್ತೋ ತಕ್ಷಣ ಪಿಎನ್ಎಸ್ ವಿಸ್ತಾರದ ಕಚೇರಿಗೂ ಕೂಡ ಸೇರಿದೆ. ಅದರ ಒಂದು ಪಿನ್ ಟು ಪಿನ್ ಮಾಹಿತಿಯನ್ನ ನಿಮಗೆ ಹೇಳ್ತಾ ಹೋಗ್ತೀವಿ. ಪಿಎನ್ಎಸ್ ವಿಸ್ತಾರದ ಬಳಿ ಸಂಪೂರ್ಣ ಮಾಹಿತಿ ಲಭ್ಯ ಆಗಿದೆ. ಜಮೀರ್ ಅಹಮದ್ಗೂ ಕೂಡ ಒಲಿದು ಬರ್ತಾ ಇದೆ. ರುದ್ರಪ್ಪ ಲಮಾಣಿ ಅವರಿಗೂ ಕೂಡ ಸಿಗ್ತಾ ಇದೆ. ಶಿವರಾಜ್ ತಂಗಡಿ ಅವರಿಗೂ ಸಿಗ್ತಾ ಇದೆ. ಜಮೀರ್ ಅಹಮದ್, ಚೆಲುವರಾಯಸ್ವಾಮಿ ಎಲ್ಲರೂ ಕೂಡ, ಇನ್ನು ಪೊನ್ನಣ್ಣ ಅವರಿಗೆ, ಸಂತೋಷ್ ಲಾಡ್, ರಿಜ್ವಾನ್ ಅರ್ಷದ್ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು. ಶಿವಾಜಿನಗರ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರಿಗೂ ಕೂಡ ಆ ಒಂದು ಭಾಗ್ಯ ಸಿಗ್ತಾ ಇದೆ. ಇವರೆಲ್ಲರೂ ಕೂಡ ಈಗ ಸಚಿವ ಸಂಪುಟವನ್ನ ಸೇರ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇವರೆಲ್ಲರೂ ಕೂಡ ಈಗ ಕಾರ್ಯನಿರ್ವಹಿಸೋದಕ್ಕೆ ರೆಡಿಯಾಗಿದ್ದಾರೆ ಸಚಿವರಾಗಿ. ಈಗ ಕೊಡಗಿನಿಂದ ವಿರಾಜಪೇಟೆ ಶಾಸಕರಾಗಿರ್ತಕ್ಕಂಥ ಎಸ್ ಪೊನ್ನಣ್ಣ ಅವರಿಗೂ ಕೂಡ ಒಲಿದು ಬಂದಿದೆ ಈ ಒಂದು ಮಂತ್ರಿಗಿರಿ. ಎಸ್ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಎಸ್ ಹನುಮಂತರಾಜು, ಈಗ ಫೈನಲಿ ಹೈಕಮಾಂಡ್ ಇಂದ ಸಿಎಂ ಕಚೇರಿಗೆ ರವಾನೆ ಆಗಿರತಕ್ಕಂಥ ಒಂದು ಅಧಿಕೃತ ಪಟ್ಟಿ